ನಾನು ಚಿಕ್ಕವಳಿದ್ದಾಗ ಹೀಗೆ ಊರಾಚೆ ದೇವಸ್ಥಾನಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದು ನೆನಪಾಯ್ತು. ಆಮೇಲೆ ಈ ಥರ ಬರಲೇ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಮನೇಲಿ ಆಗಾಗ ಈ ಥರ ಮದುವೆಗಳಾಗ್ತಿಲ್ಲಪ್ಪ. ಆಗದೆ ಇರುತ್ತೇನೆ. ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಕಡಿಮೆನಾ? ಒಬ್ಬಳು ಮದುವೆಗೇನೆ ಹೈರಾಣಾಗಿದ್ದೀನಿ. ನಾನು ಎಲ್ಲರೂ ಮದುವೆ ಮಾಡ್ತೀನ? ಬನ್ನಿ ಬನ್ನಿ. ಎಲ್ಲರೂ ಕೇಳಿಸ್ಕೊಳ್ಳಿ. ದೊಡ್ಡ ದೇವಸ್ಥಾನ, ಹೊಸ ಜಾಗ, ಎಲ್ಲೆಲ್ಲೋ ಒಬ್ರೊಬ್ರು ಓಡಾಡಕ್ಕೆ ಹೋಗ್ಬೇಡಿ, ಹುಡ್ಕಾಡೋ ಥರ ಮಾಡ್ಕೋಬೇಡಿ, ಸರಿನಾ? ಜೊತೆಯಾಗಿರಿ. ಬನ್ನಿಕ್ಕ, ನಡಿ ನಡಿ. ಆರ್ತಿ, ನಿಂಗೊಂದು ಸರ್ಪ್ರೈಸ್ ಇದೆ. ನಾ ಇಲ್ಲಿವರೆಗೆ ಬರೋಕ್ಕೆ ಒಪ್ಕೊಂಡಿದ್ದೆ ಅದಕ್ಕೋಸ್ಕರ. ಅದಕ್ಕೆ ನಂಗೆ ಗೊತ್ತಾಯ್ತು. ಇವಳಿಗೂ ಗೊತ್ತಾ? ಇಲ್ಲೇನೋ ನಡೀತಿದೆ. ಏನಾಗಿರ್ಬೋದು? ಆದ್ರೆ ನಿಂತ್ಬಿಟ್ಟಿದ್ದೀರಾ ಅಂತ ಅಮ್ಮ ಬೊಬ್ಬೆ ಹಾಕ್ತಿದ್ದಾಳೆ. ಬಂದ್ರೆ ಜೋಪಾನ ಕಣೆ, ಸೀರೆ ಉಟ್ಕೊಂಡಿದ್ಯಾ, ಬಿದ್ದುಬಿಟ್ಟಿಯಾ? ಎಷ್ಟು ಕೇರ್ ಮಾಡ್ತೀರಾ ಅಲ್ವಾ? ಇರೋಳು ನೀನೊಬ್ಳೆ ಹೆಂಡ್ತಿ ಅಲ್ವಾ? ತಮಾಷೆಗೆ ಹೇಳ್ದೆ ಕಣೆ, ನೀನೊಬ್ಳೆ 100 ಜನಕ್ಕೆ ಸಮ. ಇದು ತಮಾಷೆಗೇನೆ, ಅದು ಬಿಡು. ಆಗ್ಲೇ ಏನೋ ಸರ್ಪ್ರೈಸ್ ಅಂದಿಲ್ಲ, ಏನದು? ನಿನ್ನೆ ಬ್ಯಾಚುಲರ್ ಪಾರ್ಟಿ ಮುಗಿಸಿ ವಿಕ್ಕಿ ಅಣ್ಣ ಕಾಲ್ ಮಾಡಿದ್ದ, ಆರ್ತಿ ನೋಡ್ಬೇಕು ಅಂತ. ಅದಕ್ಕೆ ನಾನೀಗ ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ, ಆರ್ತಿ ಖುಷಿ ಆಗ್ಲಿ ಅಂತ. ಇವರಿಬ್ರು ಸೀಕ್ರೆಟ್ ಆಗಿ ಮಾತಾಡೋದನ್ನ ಯಾರಾದ್ರೂ ನೋಡಿ ದೊಡ್ಡ ರಾಮಾಯಣ ಆದ್ರೆ ಮದ್ವೆ ನಡೆಯುತ್ತೇನೆ? ಹಾಗೆಲ್ಲ ಏನೂ ಇಲ್ಲ. ಮನೆಗೆ ಬಂದ್ರೆ ತಪ್ಪು, ದೇವಸ್ಥಾನಕ್ಕೆ ಬಂದ್ರೆ ಏನು ತಪ್ಪು? ನಿಮಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡಿ. ಆಯ್ತಮ್ಮ, ಮಾರಾಯ್ತಿ. ಪ್ರೆಗ್ನೆನ್ಸಿ ಬ್ರೈನು, ನೀನೇ ಬ್ರಿಲಿಯಂಟು. ಸಮಾಧಾನ? ನಮ್ಮ ಮನೆ ದೇವರು ಅರ್ಚಕ್ರೆ, ಇನ್ನು 2 ದಿನದಲ್ಲಿ ನನ್ನ ಮಗಳ ಮದುವೆ ಇದೆ. ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗಿನ ಕಾಲದಲ್ಲಿ ಮನೆ ದೇವರ ಹೆಸರಲ್ಲಿ ಕಲಶ ಇಟ್ಟು ಅಕ್ಷತೆ ಹಾಕಿ ಮುಗಿಸಿಬಿಡ್ತಾರೆ. ಹಾಗಿರುವಾಗ ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನಿಮ್ಮ ಭಕ್ತಿ ದೊಡ್ಡದು. ಖಂಡಿತ ಒಳ್ಳೆಯದಾಗತ್ತೆ. ಪೂಜೆ ಮಾಡೋಣ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ದೇವ್ರೆ, ನನ್ನ ಭಯ ಆತಂಕ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಮಗಳಿಗೆ ಗಂಡೇ ಸಿಗಲ್ಲ ಅಂತ ಕೊರಗ್ತಿದ್ದಾಗ ಚಿನ್ನದಂಥ ಹುಡುಗ ಸಿಕ್ಕಿದ. ಮದುವೆ ಶಾಸ್ತ್ರ ಎಲ್ಲ ಯಾವ ತೊಂದರೆನೂ ಆಗದಿರೋ ಥರ ನೋಡ್ಕೊಳಪ್ಪ ದೇವ್ರೆ. ನನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸಾಧ್ಯವಾದಷ್ಟು ಸಂಸ್ಕಾರ ಕೊಟ್ಟು ಮಗಳನ್ನು ಬೆಳೆಸಿದ್ದೀನಿ. ಮದುವೆ ಆದಮೇಲೆ ಕಾಲಿಡೋ ಮನೆಯಲ್ಲಿ ಮಗಳು ಯಾವಾಗಲೂ ಸುಖವಾಗಿರೋ ಥರ ನೋಡ್ಕೊಳಪ್ಪ. ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಹೇಗೋ ಪರಿಸ್ಥಿತಿನ ಮ್ಯಾನೇಜ್ ಮಾಡ್ತಿದ್ದೀನಿ. ಆದರೆ ಮದುವೆ ದಿನ ದೊಡ್ಡ ಪರೀಕ್ಷೆ ಇದೆ. ಅವತ್ತಪ್ಪ ಅಮ್ಮ ವಿಕ್ಕಿ ಬಾವ ಮತ್ತು ಆರತಿ ಅಕ್ಕನ್ನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಯಾರಾದರೂ ಇದನ್ನು ತಗೊಂಡು ಹೋಗಿ ಹೊಡ್ಕೊಂಡು ಬನ್ನಿ. ಕೊಡಿ, ನಾನು ತರ್ತೀನಿ. ಅಣ್ಣ, ನಿಂಗಾಗಲ್ಲ, ಸುಮ್ಮನೆ ಇರೋ. ಏನೇ, ನನ್ನ ಕೈಲೊಂದು ಕಾಯಿ ಹೊಡೆಯೋಕ್ಕಾಗಲ್ವಾ? ತೆಂಗಿನಕಾಯಿ ಹೊಡೆಯೋದು ಅಂದ್ರೆ ಏನ್ ತಮಾಷೆನಾ? ಒಂದ್ಸಲ ಹೊಡೆದ ಅಂದ್ರೆ 2 ಹೋಳಾಗ್ಬಿಡ್ಬೇಕು. ನೀನು ಈಡ್ಗಾಯಿ ಹೊಡೆದಂಗ್ ಹೊಡಿತ್ಯಾ, ಎಲ್ಲ ಚೂರ್ಚೂರಾಗ್ಬಿಡುತ್ತೆ. ಆಯ್ತಮ್ಮ ತಾಯಿ, ನೀನೇ ಹೋಗಿ ಹೊಡ್ಕೊಂಬ. ದೇವ್ರೆ, ನನ್ನ ಆಸೆ ಏನು ಅಂತ ನಿಂಗೆ ಗೊತ್ತು. ಅದನ್ನು ನೀನು ಈಡೇರಿಸ್ತೀಯಾ ಅಂತ ನಂಬಿದ್ದೀನಿ. ವಿಕ್ಕಿಯವ್ರು ಇನ್ನೂ ನಂಗೆ ನೋಡೋಕೆ ಸಿಗಲ್ಲ ಅನಿಸುತ್ತೆ. ಅವ್ರು ಮತ್ತೆ ಸಿಗೋವರೆಗೂ ಖುಷಿಯಾಗಿರ್ಲಪ್ಪ.
ಆದ್ಯ ಮದುವೆ ಟೈಮಲ್ಲಿ ಅವಳು ಕರ್ಕೊಂಡ್ಬಂದ, ಈಗ ಇವ್ನು ಕರ್ಕೊಂಡ್ಬಂದ. ಹೊರಗಡೆ ಇರ್ತೀನಿ, ನೀನು ಹೋಗಿ ಬಾ ಅಂದರೆ ಎಮರ್ಜೆನ್ಸಿ ನೀನು ಬೇಕಾಗ್ತೀಯ ಒಳಗಡೆ ಬಾ ಅಂತ ಹೇಳ. ಇಲ್ಲಿ ನೋಡ್ರೆ ಇವನೇ ಕಾಣ್ತಿಲ್ಲ. ಈ ತಮ್ಮ ಅನ್ನೋ ಆಬ್ಲಿಗೇಷನ್ ಒಂದಿರಬಾರ್ದಾಗಿತ್ತು. ಚೆನ್ನಾಗಿದೆ. ಏನಾದರೂ ಬೇಡ್ಕೊಂಡ ನಂತರ ಒಳ್ಳೆ ಕಾಯಿ ಸಿಕ್ಕಿದ್ರೆ ಬೇಡ್ಕೊಂಡಿದ್ದು ಈಡೇರುತ್ತಂತೆ. ದೇವ್ರೆ, ಕಾಯಿ ಚೆನ್ನಾಗಿ ಬೆಳ್ಳಗಿರ್ಲಪ್ಪ. ಯಾವನೋ ಸ್ವಾಮಿ ತೆಂಗಿನಕಾಯಿ ಕೊಚ್ಚಿ ನೀನು ಮದುವೆ ಆಗೋನು ನಿನಗೆ ಕಾಣಿಸ್ತಾನೆ ಅಂತ ಶಕುನ ಹೇಳಿಸಿದ್ದೆ. ಅದಾದ್ಮೇಲೆ ನೀನು ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ಸುತ್ತಲ್ವಾ? ಅಣ್ಣನ ಮದುವೆ ಆಯಿತು, ಅಕ್ಕನ ಮದುವೆ ಬೇರೆ ಬಂದಿದೆ. ಅಪ್ಪ ಅಮ್ಮ ಇಷ್ಟಪಡುವಂಥ ನನಗೆ ಅಂತ ಹುಟ್ಟಿರೋ ಗಂಡು ಪ್ರಾಣಿನ ಒಂದೇ ಒಂದ್ಸಲಿ ಭೇಟಿ ಮಾಡಿಸ್ಬಾರ್ದಾ? ಏನಿಲ್ಲ, ಮೊದಲೇ ಮುಸುಡಿ ನೋಡಿದ್ರೆ ಟೆನ್ಷನ್ ಇರಲ್ಲ ಅಂತ ಅಷ್ಟೇ.